ಕೊಡಗು ವಿಶ್ವವಿದ್ಯಾಲಯವನ್ನ ಮುಚ್ಚುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿದರು. ಪಾವಗಡ ತಾಲೂಕಿನಲ್ಲಿ ಸೋಲಾರ್ ಕಂಪನಿಗಳ ದೌರ್ಜನ್ಯ ರೈತರ ಮೇಲೆ ಹೆಚ್ಚಾಗುತ್ತಿದ್ದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಸಂಗತಿ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೊಡಗು ಜಿಲ್ಲೆಯ ವಿಶ್ವವಿದ್ಯಾಲಯವನ್ನ ಮುಚ್ಚುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೃಹತ್ ಅಹೋರಾತ್ರಿ ಧರಣಿಯನ್ನ ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೊಡಗು ವಿಶ್ವವಿದ್ಯಾನಿಲಯವನ್ನ ರದ್ದುಗೊಳಿಸಬಾರದು. ಸಿ ಮತ್ತು ಡಿ ಭೂಮಿಯ ಗೊಂದಲ ನಿವಾರಿಸಬೇಕು. ಪರಿಶಿಷ್ಟರ ಅನುದಾನವನ್ನ ಉಚಿತ ಬಾವಿಗಳಿಗೆ ಬಳಸಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದೆ. ಮಡಿಕೇರಿ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಧರಣಿ ಸತ್ಯಾಗ್ರಹ ಆರಂಭಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು 3 ಪ್ರಮುಖ ಬೇಡಿಕೆಗಳು ಸೇರಿದಂತೆ ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ತನ್ನ ಬಜೆಟ್ ಅಧಿವೇಶನದಲ್ಲೇ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕರಾದ ಎಂಪಿ ಅಪ್ಪಚರಂಜನ್, ಕೊಡಗು ವಿಶ್ವವಿದ್ಯಾಲಯ ಎನ್ನುವುದು ಒಂದೆರಡು ದಿನಗಳಲ್ಲಿ ದೊರಕಿದ್ದಲ್ಲ. ಕಳೆದ 2 ದಶಕಗಳ ನಿರಂತರ ಪ್ರಯತ್ನಕ್ಕಿಂತ ಜಿಲ್ಲೆಯ ಬಡ ಮಕ್ಕಳ ಉನ್ನತ ವ್ಯಾಸಂಗದ ಕನಸನ್ನು ನನಸುಗೊಳಿಸುವ ನಿಟ್ಟಿನಲ್ಲಿ ದೊರೆತ ಫಲವೇ ಆಗಿದೆ. ಯಾವುದೇ ಕಾರಣಕ್ಕೂ ಕೊಡಗು ವಿಶ್ವವಿದ್ಯಾಲಯವನ್ನ ರದ್ದುಗೊಳಿಸಲು ಬಿಡುವುದಿಲ್ಲ ಎಂದರು. ಅಧಿವೇಶನದಲ್ಲಿ ಸರ್ಕಾರ ಕೊಡಗಿನ ಸಮಸ್ಯೆಗಳಿಗೆ ಪರಿಹಾರ ಘೋಷಿಸಬೇಕು. ಇಲ್ಲವಾದಲ್ಲಿ ಮಾರ್ಚ್ 11ರಂದು ಕೊಡಗು ಬಂದ್ಗೆ ಕರೆ ಕೊಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಸರ್ಕಾರ ಜಗತ್ತಿನಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಹೋರಾಟಕ್ಕೂ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ಭಿಕ್ಷೆ ಬೇಡಿಯಾದರೂ ಕೊಡಗು ವಿಶ್ವವಿದ್ಯಾಲಯವನ್ನ ನಡೆಸುತ್ತೇವೆ. ಕೊಡಗು ವಿಶ್ವವಿದ್ಯಾಲಯವನ್ನ ಒಂದೊಮ್ಮೆ ಮುಚ್ಚಲು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೊಡಗಿನಲ್ಲಿರುವ ಇಂಜಿನಿಯರಿಂಗ್, ವೈದ್ಯಕೀಯ ಕಾಲೇಜು, ಸೈನಿಕ ಶಾಲೆಗಳನ್ನು ಮುಚ್ಚಿಬಿಡಬಹುದೆಂದು ಆರೋಪಿಸಿದರು. ಹವಾಮಾನ ವೈಪರೀತ್ಯಗಳಿಂದ ಕೊಡಗಿನ ಕಾಫಿ ಬೆಳೆಗಾರ ಫಸಲು ನಷ್ಟಕ್ಕೆ ಒಳಗಾಗಿದ್ದರೂ ಸರ್ಕಾರ ಪರಿಹಾರ ಕಲ್ಪಿಸಿಲ್ಲ. ಕೊಡಗನ್ನ ಸರ್ಕಾರ ಕಡೆಗಣಿಸಿದೆ ಎಂದು ಟೀಕಿಸಿದ ಅವರು, ಬೇಡಿಕೆಗಳನ್ನ ಪರಿಗಣಿಸದಿದ್ದಲ್ಲಿ ಹಳ್ಳಿಗಳಲ್ಲಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನಾಪಣ್ಣ ರವಿ ಕಾಳಪ್ಪ ಮಾತನಾಡಿದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ನೆಲ್ಲಿರ ಚಲನ್, ಮಹೇಶ್ ಜೈನಿ, ವಕ್ತಾರ ಬಿಕೆ ಅರುಣ್ಕುಮಾರ್, ಮಾಜಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅಪ್ಪು ರವೀಂದ್ರ, ಪಕ್ಷದ ಮುಖಂಡರಾದ ಕೋಡಿ ಪೊನ್ನಪ್ಪ, ಶಾಂತಿನ ರವಿ ಕುಶಾಲಪ್ಪ, ಸುನೀಲ್ ಸುಬ್ರಹ್ಮಣಿ, ತೇಲಪಟ್ಟ ಶಿವಕುಮಾರ್ ನಾಣಯ್ಯ, ಕಾಂಗಿರ ಸತೀಶ್, ಕನ್ನಡ ಸಂಪತ್, ಕಾಂತಿ ಸತೀಶ್, ಅನಿತಾ ಪೂವಯ್ಯ, ಲೋಕೇಶ್ವರಿ ಗೋಪಾಲ್, ಬಿಕೆ ಜಗದೀಶ್, ಸತೀಶ್, ನೇಟ್ ಗೋಪಣ್ಣ, ಪಿಎಂ ರವಿ, ಬಿಬಿ ಶಿವಪ್ಪ, ಎಂಬಿ ಹರೀಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅನಿವಾರ್ಯ ಕಾರಣದಿಂದಾಗಿ ನಾವು ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ. ನಾವು ನೋಡ್ತಾನೆ ಇದ್ದೀವಿ, ಲಾಠಿ ಚಾರ್ಜ್ ಮಾಡಿ ಬಂಧನದಲ್ಲಿರುವಂತ ನಾವು ನೋಡಿದ್ದೇವೆ, ಅನುಭವಿಸ್ತೇವೆ. ಅದು ಇದು ಹೆಚ್ಚು ಈಗ ನಮಗೆಲ್ಲ ನೆನಪಿದೆ. ಇನ್ನು ಕೊಡುವವರಿಗೆ ಅಪಮಾನ ಆಗಿದೆ, ಅವಮಾನ ಆಗಿದೆ ಅಂತ ಹೇಳಿ ಎಫ್ಐಆರ್ ಮಾಡಿ ಆದ್ಮೇಲೆ ಅವರೇ ಸರ್ಕಾರದಂತ ಟೀಚಿಂಗ್ ಮಾಡಿ ಅದು ಹೋಯ್ತು. ಅದರ ಅಂತಹ ಕೊಡಗಿನ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಅಂತ ಮಾತ್ರ ಹೇಳಲಿಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಈಗ ಮೊನ್ನೆ ನೋಡ್ತಾ ಇದ್ದೇನೆ, ನಮ್ಮ ವೀರಸೈವರು ಪಂಚಮಸಾಲಿಗಳು ಸ್ಟ್ರೈಕ್ ಮಾಡುವಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಇವರು ವಿಭಿನ್ನ ಭಾಗದಲ್ಲಿ ನೋಡಿದಾಗ ಅಲ್ಪಸಂಖ್ಯಾತರು ಹೋರಾಟ ಮಾಡ್ತಾರೆ, ಅವರಿಗೆ ರಕ್ಷಣೆ ಕೊಡ್ತಾರೆ, ಅವರಲ್ಲಿದ್ದ ಅಪಮಾನಗಳನ್ನೆಲ್ಲ ವಾಪಸ್ ಕೊಡ್ತಾರೆ. ನಾವು ಬೇಜಹಳ್ಳಿ ನೋಡಿರ್ಬೋದು, ಬೀಜಿಹಳ್ಳಿ ನೋಡಿರ್ಬೋದು, ಮೊನ್ನೆ ಮೈಸೂರಲ್ಲಿ ಉದಯಗಿರಿ ನೋಡಿರ್ಬೋದು, ಎಲ್ಲ ಮಕ್ಕಳನ್ನ ವಾಪಸ್ ತಗೊಳ್ಳುವಂಥದ್ದು, ನಮ್ಮ ಮೇಲೆ ಇದು ಮಾಡುವಂಥದ್ದು. ಮತ್ತೆ ಕೊಡಗಿನಲ್ಲಿ ವಿಶೇಷವಾಗಿ ನಾವು ನೋಡಲಿಲ್ಲ, ನಾನು 35 ವರ್ಷದಿಂದ ನೋಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಹತ್ತಿರಲಿಕ್ಕೆ ಒಂದು ಪ್ರಯತ್ನ ಷಡ್ಯಂತ್ರ ಅಂತ ಹೇಳಬೇಕಾಗಿದೆ. 1 ವರ್ಷ 2 ವರ್ಷ ರಾಷ್ಟ್ರವಾಗಿ ಆಗಿದೆ. ನೀರನ್ನ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಅಥವಾ ಪಾಂಡಿಚೇರಿ, ತಮಿಳುನಾಡು ಎಲ್ಲ ಭಾಗಕ್ಕೆ ನೀರನ್ನ ಉಳಿಸುವಂತಹ ಕೆಲಸವನ್ನು ಮಾಡಿದೆ. ಇಂಥ ಪುಣ್ಯ ಸ್ಥಳದಲ್ಲಿ ನಾವು ಮೆಡಿಕಲ್ ಕಾಲೇಜ್ ತರಕ್ಕೆ ತುಂಬಾ ಕಷ್ಟವನ್ನು ಪಡ್ತೇವೆ. ಕಾರಣ, ಒಂದು ಮೆಡಿಕಲ್ ಕಾಲೇಜ್ ಬರಬೇಕಾದ್ರೆ ಅದಕ್ಕೆ ತುಂಬಾ ಫಾರ್ಮಾಲಿಟೀಸ್ ಇರ್ತದೆ. ನಮಗೆ ಗೊತ್ತಿದೆ, ಬಂಧುಗಳಿಗೆ ಯಾವುದೇ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮದೇ ಒಂದು ಸಣ್ಣ ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋಕ್ಕೆ 100 ಪ್ರೊಸೀಜರ್ ಇರ್ತದೆ. ಹಾಗೆ ಒಂದು ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ತುಂಬಾ ಪ್ರೊಸೀಜರ್ ಇದೆ. ಅದನ್ನೆಲ್ಲ ನಾವು ಮಾಡಿ ಅವತ್ತು ನಾವು ಮೆಡಿಕಲ್ ಕಾಲೇಜ್ ತಂದಿದ್ವಿ. ಇವತ್ತು ಮೆಡಿಕಲ್ ಕಾಲೇಜ್ ಬಂದ್ರೆ ಇಡೀ ರಾಜ್ಯಕ್ಕೆ ವಿರಾಜಪೇಟೆ ತಾಲೂಕಿನ ಪುಲಿಯೇರಿ ಶ್ರೀ ಮಂಗುನಿ ಭಗವತಿ ಕ್ಷೇತ್ರದ 3ನೇ ವಾರ್ಷಿಕ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು.
ವಿರಾಜಪೇಟೆ ತಾಲೂಕಿನ ಹುಲಿಯೇರಿ ಶ್ರೀ ಮಂಗುಯಿಲ್ ಭಗವತಿ ಕ್ಷೇತ್ರದ 3ನೇ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮವು ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತರು ಪೂಜೋತ್ಸವದಲ್ಲಿ ಪಾಲ್ಗೊಂಡರು. ಆಚರಣೆಯ ಉತ್ಸವ ಕೊನೆಯ ದಿನದಂದು ಮಹಾಗಣಪತಿ ಹೋಮ, ದೇವಿಗೆ ಮಹಾಪೊಂಗಲ, ಮಹಾಕುರುತಿ, ಮಹಾಪೂಜೆ ನಂತರ ಚಂಡೆವಾದ್ಯಗಳೊಂದಿಗೆ ಅಲಂಕೃತ ಮಂಟಪದಲ್ಲಿ ದೇವಿಯ ವಿಗ್ರಹವನ್ನು ಇರಿಸಿ ಗುರಿಯ ಅಗಸ್ತೇಶ್ವರ ದೇವಾಲಯದ ಸಮೀಪದ ಕಾವೇರಿ ನದಿಯಲ್ಲಿ ದೇವಿ ಆರಾಧನೆ ನಡೆದು ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದ ನಂತರ ಮಂಗುಯಿಲ್ ಭಗವತಿ ಕ್ಷೇತ್ರದವರೆಗೆ ಶೋಭಾಯಾತ್ರೆ ನಡೆಯಿತು. ಸ್ಥಳೀಯ ಭಕ್ತಾದಿಗಳು ದೀಪಗಳನ್ನು ಹಿಡಿದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡರು. ನಂತರ ಮಹಾಪೂಜೆ ಮತ್ತು ದೇವಿಗೆ ಮಹಾಮಂಗಳಾರತಿಯೊಂದಿಗೆ ವಾರ್ಷಿಕೋತ್ಸವಕ್ಕೆ ತೆರೆ ಕಂಡಿತು. ಜಿಲ್ಲೆಯ ನಾನಾ ಭಾಗದಿಂದ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣಾ ಕಾರ್ಯವು ನಡೆಯಿತು. ಕ್ಷೇತ್ರದ ತಂತ್ರಿಗಳಾದ ಯಳಮನ ಶ್ರೀಧರನ್, ನಮೋದಿರಿ ಪಾಟ್ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ವಾರ್ಷಿಕೋತ್ಸವದ ಅಂಗವಾಗಿ ಕ್ಷೇತ್ರ ತಳಿರು ತೋರಣ, ದೀಪ ಹಾಗೂ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿತ್ತು. ಇದೇ ಸಂದರ್ಭ ಮಂಗುಯಿಲ್ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ಎಂಟಿ ಶಶಿ, ಕಾರ್ಯದರ್ಶಿ ಶೀಲಾ, ಖಜಾಂಚಿ ಅಭಿಜಿತ್, ಪ್ರಮುಖರಾದ ಮನು, ಪ್ರದೀಪ್, ಶಿಜಿತ್, ರತೀಶ್, ಸೀಮಾ, ಶೈಲಾ, ವಿನಿ, ಗಣೇಶ್, ನಿತೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ವಿಜ್ಞಾನ ದಿನದ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಜ್ಞಾನ ನಮ್ಮ ವ್ಯಕ್ತಿತ್ವ ಹಾಗೂ ವಿಕಾಸದ ಪ್ರತೀಕವಾಗಿದೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ವಿಜ್ಞಾನದ ಆವಿಷ್ಕಾರಗಳ ಫಲವನ್ನ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಬಳಕೆ ಮಾಡಿ ಮುಂದೆ ಸಾಗಿ ಸಾಧನೆ ಮಾಡಬೇಕೆಂದು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಬಿ ನರಸೇಗೌಡ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ವಿಜ್ಞಾನ ದಿನದ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟನೆ ಮಾಡಿ ಮಾತನಾಡಿದರು. ದೇಶದ ಖ್ಯಾತ ವಿಜ್ಞಾನಿಗಳಾದ ಸರ್ ಸಿ.ವಿ. ರಾಮನ್ ರವರ ಹುಟ್ಟುಹಬ್ಬದ ದಿನವನ್ನ ಭಾರತ ದೇಶದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮೂಡಿಸಲು ವಿಜ್ಞಾನದ ವಿವಿಧ ಮಾದರಿಗಳನ್ನು ತಯಾರಿಸಿ ವಸ್ತು ಪ್ರದರ್ಶನವಿರಿಸಿ ಅವುಗಳಿಂದ ಆಗುವ ಲಾಭ ಮತ್ತು ಸಂಶೋಧನೆಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಯುಗ ಯೋಗಿ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣಗೌಡ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಪತ್ರಕರ್ತರಾದ ಎಂಕೆ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಲೋಕೇಶ್, ಶ್ರೀನಿವಾಸ್, ಸಜ್ಜನ್, ವಿಶ್ರಾಂತ ಇಂಜಿನಿಯರ್ ಜವರೇಗೌಡ, ಪ್ರಾಂಶುಪಾಲ ಪ್ರಸಾದೇಗೌಡ, ಆನಂದ್, ಪ್ರಥಮ ದರ್ಜೆ ಸಾಹಿತ್ಯ ರಾಮಚಂದ್ರ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. This board is float. I choose another object, pencil. Pencil is made up of wood. It is lighter than water. It is also float. So these objects are floating because these objects float when the density is less than liquid or objects float when they are lighter than water, like float, a pencil, etc. Next we observe sinking objects. I pick up a stone. This stone is sink. Again I pick up another object, eraser. Eraser is made up of rubber. It is heavier. It is also sinking. So these objects are sinking because these objects they are heavier than water, like metal, a coin, etc. So these are all about floating and sinking. Next, so we know about uses of floating and sinking. It is help in designing life jackets. Thank you. These help in designing life jackets which keep people in. Some material are heavier or lighter for their size than later safety. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪಾವಗಡ ತಾಲೂಕಿನ ಇಂಟುರಾಯನಹಳ್ಳಿ ಗ್ರಾಮದಲ್ಲಿ ಘೋಷಣೆ ನಡೆಸಿ ಇತ್ತೀಚೆಗೆ ಸೋಲಾರ್ ಕಂಪನಿಗಳ ದೌರ್ಜನ್ಯ ರೈತರ ಮೇಲೆ ಹೆಚ್ಚಾಗುತ್ತಿದ್ದರೂ
ಪೊಲೀಸರಿಗೆ ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲವೆಂದು ರೈತರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಸೋಲಾರ್ ಕಂಪನಿಗಳ ದೌರ್ಜನ್ಯ ರೈತರ ಮೇಲೆ ಹೆಚ್ಚಾಗುತ್ತಿದ್ದು, ಈ ಸಂಬಂಧ ತಿರುಮಣಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಸ್ವೀಕರಿಸದೆ ದೂರು ನೀಡಲು ಬಂದವರ ಮೇಲೆಯೇ ಎಫ್ಐಆರ್ ದಾಖಲಿಸುವಂತಹ ಮನಸ್ಥಿತಿಗೆ ತಿರುಮಣಿ ಪೊಲೀಸರು ಬಂದಿದ್ದಾರೆಂದು ರೈತ ಮುಖಂಡ ಚನ್ನಕೇಶ್ವರ ರೆಡ್ಡಿ ಆರೋಪಿಸಿದ್ದಾರೆ. ಹೌದು, ಪಾವಗಡ ತಾಲೂಕಿನ ಇಂಡುರಾಯನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಚನ್ನಕೇಶ್ವರ ರೆಡ್ಡಿ, ಸೋಲಾರ್ ಕಂಪನಿಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ದೊರಕುತ್ತಿಲ್ಲ. ಬರೀ ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಹಿಂದಿ ಭಾಷಿಗರ ಹಾವಳಿ ಹೆಚ್ಚಾಗುತ್ತಿದ್ದು, ಕನ್ನಡಿಗರಿಗೆ ಉದ್ಯೋಗ ಕೊಡುತ್ತೇವೆ ಎಂಬ ಕೊಟ್ಟ ಮಾತನ್ನ ಕಾರ್ಪೊರೇಟ್ ಕಂಪನಿಗಳು ಉಳಿಸಿಕೊಂಡಿಲ್ಲ. ಅದರಲ್ಲಿಯೂ ಮತ್ತು ಇರ್ಕಾನ್ ಅಯಾನ್ ಕಂಪನಿಗಳ ರೈತ ವಿರೋಧಿ ಕ್ರಮವನ್ನ ಪ್ರಶ್ನಿಸಿದರೆ, ರೈತರ ಪರ ನಿಂತರೆ ಅವುಗಳ ಮೇಲೆ ಪೊಲೀಸರು ಪ್ರಕರಣವನ್ನು ದಾಖಲಿಸುವುದರ ಜೊತೆಗೆ ರಾತ್ರೋರಾತ್ರಿ ಠಾಣೆಗೆ ಕರೆದೊಯ್ಯುತ್ತಾರೆ. ಸರ್ಕಾರದ ಸಂಬಳ ಪಡೆಯುತ್ತಾ ಕಾರ್ಪೊರೇಟರ್ಗಳ ಪರ ಪೊಲೀಸರು ಕೆಲಸ ಮಾಡುತ್ತಿರುವುದು ಸರಿಯಾದ ನಡೆಯಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಕಾರ್ಪೊರೇಟ್ ಕಂಪನಿಗಳು ಇದರಿಂದ ಬಲವಂತವಾಗಿ ಜಮೀನನ್ನ ಬರೆಸಿಕೊಳ್ಳುವುದನ್ನು ನಿಲ್ಲಿಸಬೇಕು. ಸೋಲಾರ್ ಕಂಪನಿಗಳಿಗೆ ಜಮೀನು ನೀಡಿದ ಜಮೀನು ಮಾಲೀಕರಿಗೆ ನಕಾಶೆಯಲ್ಲಿರುವಂತಹ ರಸ್ತೆಯನ್ನು ಬಿಡಬೇಕು. ಇಲ್ಲದಿದ್ದರೆ ಸೋಲಾರ್ ಕಂಪನಿಗಳ ಮುಂದೆ ರೈತರು ವಿಷ ಕುಡಿಯಲು ಸಿದ್ಧ ಎಂದು ಆಗ್ರಹಿಸಿದ್ದಾರೆ. ನಂತರ ಸ್ಥಳೀಯರಾದ ಶ್ರೀನಿವಾಸ್ ರೆಡ್ಡಿ ಮಾತನಾಡುತ್ತಾ, ತಿರುಮಣಿ ಹಾಗೂ ವಲ್ಲೂರು ಭಾಗಗಳಲ್ಲಿ ದಲಿತ ಹಾಗೂ ಹಿಂದುಳಿದ ವರ್ಗದ ರೈತರುಗಳ ಮೇಲೆ ದಬ್ಬಾಳಿಕೆ ಹೆಚ್ಚಾಗುತ್ತಿದ್ದು, ಇವರುಗಳ ಜಮೀನುಗಳಲ್ಲಿ ಯಾವುದೇ ಮಾಹಿತಿ ಮತ್ತು ಅನುಮತಿ ಇಲ್ಲದೆ ಸೋಲಾರ್ ಕಂಪನಿಗಳು ಕೆಲಸವನ್ನು ನಡೆಸುತ್ತಿದ್ದು, ಇದನ್ನ ಪ್ರಶ್ನಿಸಲು ಹೋದರೆ ನಮ್ಮ ಮೇಲೆ ಗೂಂಡಾ ಕಾಯ್ದೆಯನ್ನ ದಾಖಲಿಸುತ್ತೇವೆ ಎಂಬ ನೋಟಿಸ್ಗಳನ್ನ ಮನೆಗೆ ಕಳುಹಿಸುತ್ತಾರೆ. ಈ ರೀತಿಯಾದರೆ ದೇಶದ ಅನ್ನದಾತ ಉಳಿಯುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಜಾಯಿಂಟ್ ವೆಂಚರ್ ಇಂದ ಕಂಪನಿಗಳು ಮಾಡ್ತಿರೋ ದೌರ್ಜನ್ಯದ ಮೇಲೆ ನಾವು ಮಾತಾಡೋದು ಇಷ್ಟಪಡ್ತೀವಿ. ಯಾಕಂದರೆ ಇವಾಗ ಅವರು 30 ವರ್ಷ ಅಂತ ಹೇಳ್ಬಿಟ್ಟು 40 ವರ್ಷ ಎಕ್ಸ್ಟೆಂಡ್ ಮಾಡುವ 10 ವರ್ಷ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ವಿತೌಟ್ ಎನಿ ಇಂಟಿಮೇಷನ್ ಟು ಫಾರ್ಮರ್ಸ್. ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಇವರು GPA ಯಾವುದೇ ರೈತ ಇಲ್ಲದೆ ಇರೋದು GPA ಯೂಸ್ ಮಾಡಿಕೊಂಡು ಅವ್ರು 10 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ರೈತರು ತಿಳಿಸಿದ್ರೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಯಾರಿಗೂ ಇವಾಗ ರೈತರಿಗೆ ಇದು ಒಂದು ಬುಕ್ಲೆಟ್ ಥರ ಇದೆ, ಒಂದು ಅಗ್ರಿಮೆಂಟ್. ಇದು ಮಾಮೂಲಿ ಯಾರಿಗೆ ಇವ್ರಿಗೆ ಅಡ್ವೊಕೇಟ್ಸ್ಗೆ ಅರ್ಥ ಆಗಲ್ಲ ಅಂಥದ್ದು ಇವರೆಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರ್ಕೊಂಡ್ಬಂದು ಅವ್ರಿಗೇನು ಇಷ್ಟ ಬಂದಂಗೆ ಮಾಡಿಕೊಂಡು ಇವತ್ತು 10 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಹಿಂತೆಗಿಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮಗೆ GPA ಜನರಲ್ ಪವರ್ ಆಫ್ ಅಟರ್ನಿ ಏನಿದೆ ಅದು 1 ವರ್ಷಕ್ಕೋಸ್ಕರ ಕೊಟ್ಟಿದ್ವಿ. ಅದು ಆದರೆ ಅವ್ರು 30 ವರ್ಷ ಬರ್ಕೊಂಡಿದ್ದಾರೆ. 30 ವರ್ಷನೂ ಇನ್ನೂ ಕೆಲವರು ಅಗ್ರಿಮೆಂಟಲ್ಲಿ ಲೈಫ್ ಲಾಂಗ್ ಬರ್ಕೊಂಡಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಇವಾಗ ಮಾಡ್ತಿರೋ ರೋಡ್ಗಳೆಲ್ಲ ಮುಚ್ತಾ ಇದ್ದಾರೆ. ಯಾವ 100-150 ವರ್ಷದಿಂದ ಇರೋ ರೋಡ್ಗಳೆಲ್ಲ ಮುಚ್ಚಿದ್ದಾರೆ. ಅದನ್ನು ಕೇಳಕ್ಕೆ ಹೋದರೆ ನಮ್ಮ ಬಡವ್ರ ಮೇಲೆ, ರೈತರ ಮೇಲೆ, ದಲಿತರ ಮೇಲೆ FIR ಮಾಡ್ತಾ ಇದ್ದಾರೆ. ಏನು ಸರ್ ಈ ಥರ FIR ಮಾಡ್ತಿದ್ದೀರಾ? ಏನು ಸರ್ ಇವಾಗ ನೀವು ಇರೋದು ಪಬ್ಲಿಕ್ ಸರ್ವೆಂಟಾಗಿ ನೀವು ಕೆಲಸ ಮಾಡಬೇಕಾಗಿತ್ತು, ನೀವು ಕಂಪ್ನಿ ಸರ್ವೆಂಟಾಗಿ ಕೆಲಸ ಮಾಡಬಾರ್ದು ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಇವತ್ತು ರೌಡಿ ಶೀಟರ್ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಸ್ ಕಳಿಸಿದ್ರು. ಅವ್ರು ತಿಳ್ಕೊಳ್ಳಿ, ಪರಿಶೀಲನೆ ಮಾಡಲಿ. ನಾನೇನು ಮರ್ಡರ್ ಮಾಡಿದಿನ, ರೇಪ್ ಮಾಡಿದಿನ, ಇನ್ನೊಂದೇನೋ ಕೆಲಸ ಮಾಡಿದಿನ, ರೌಡಿ ಶೀಟ್ ಹಾಕ್ತೀನಿ ಅಂತ ಹೇಳಿ ನನ್ನ ನೋಟಿಸ್ ಕಳಿಸಿದ್ರು. ಇವಾಗ ನಾನು ಇದನ್ನ ಹೈಕೋರ್ಟ್ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಕೇಳ್ತೀನಿ. ಕೆಲವ್ರನ್ನ ಇವಾಗ ತಪ್ಪಾಗಿದೆ. ಅವ್ರು ಏನು ಅವ್ರಿಗೆ ಇಷ್ಟ ಬಂದಂಗೆ ಇವಾಗ ನಾವು ತಪ್ಪು ಮಾಡಿದ್ರೆ ಅವ್ರು ಆವತ್ತು ತಪ್ಪನ್ನೋದನ್ನ ನಾವೇನು ತಪ್ಪು ಅಂತ ಹೇಳಿದ್ರೆ ಅಲ್ಲೋಗಿ ಅವ್ರ ನಮ್ಮನ್ನ ಒಂದು ಡೆಲ್ಲಿಯಿಂದ ಡ್ರಾಫ್ಟ್ ಕಳಿಸಿ FIR ಮಾಡಿಸ್ತಿದ್ದಾರೆ. ಅದೇ ನಾವು ಅವ್ರು ಮಾಡಿದ ಲೋಫರ್ ಕೆಲಸನೆಲ್ಲ ನಾವು ರೈತರ ಪರ ಧ್ವನಿ ಎತ್ತಿದ್ರೆ ಇವತ್ತು ಇವ್ರು ನಮ್ಮ ಸಂಘಟಕರ ಮೇಲೆ FIR ಮಾಡ್ತಾರೆ. ಅವರು ಏನು ಸರಿ ತಪ್ಪು ಅಂತ ಕೇಳಿದಕ್ಕೆ ನಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡಕ್ಕೆ ರೆಡಿ ಆಗಿದೆ. ನಾನು ಅದಕ್ಕೆ ನಿಮ್ಗೆ ಮೀಡಿಯಾದವರಿಂದ ಕಲ್ಕಳೆಯಿಂದ ಕೇಳ್ಕೊಂಡೆ ಅಂದರೆ, ನೀವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ನೀವು ಇದನ್ನ ಜಿಲ್ಲಾಡಳಿತಕ್ಕೂ ಕಳಿಸ್ಬೇಕು, ಸರ್ಕಾರಕ್ಕೂ ನೀವು ತಿಳಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಲ್ಕಳೆಯಿಂದ ನಾನು ಆಮೇಲೆ ಈ ಇರ್ಕಾಂದು ಅವರು ಜಾಯಿಂಟ್ ವೆಂಚರಲ್ಲಿ ಮಾಡಿದ್ದಾರೆ. ಅವ್ರು ಮಾತೆತ್ತಿದ್ರೆ ಪೊಲೀಸ್ ಅಂತಾರೆ. ಆಮೇಲೆ ಅವರು ನಾವು ಎಷ್ಟು ಸರ್ ರೈತರು ಏನಾದರೂ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಾವು ಏನಾದ್ರು ನಮ್ಗೆ ಈ ಥರ ಅನ್ಯಾಯ ಆಗ್ತಾ ಇದೆ, ಅವ್ರು ಈ ಥರ ತೊಂದರೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಕೇಸ್ ಒಂದು ತಗೊಳ್ಳೋದಿಲ್ಲ. ಕೇಸೇ ತಗೊಳ್ಳೋದಿಲ್ಲ. FIR ಬಿಟ್ಬಿಡ್ರಿ, ಕೇಸೇ ತಗೊಳ್ಳೋದಿಲ್ಲ. ಅವರಿಂದ ಯಾರಾದರೂ ಅಲ್ಲಿ ಡೆಲ್ಲಿಯಿಂದ ಮೆಸೇಜ್ ಅವರು ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಾನೆ. ಯಾರು ಇವಾಗ ಚನ್ನಕೇಶ್ವರ ರೆಡ್ಡಿ ತೊಂದರೆ ಮಾಡಿದ್ದಾರೆ, ಶ್ರೀನಿವಾಸ್ ರೆಡ್ಡಿ ತೊಂದರೆ ಮಾಡಿದ್ದಾರೆ, ಆಮೇಲೆ ನಟರಾಜ್ ಅವ್ರ ಮೇಲೆ ಒಂದು 4 ಮೇಲೆ ಯಾರೋ ಒಬ್ಬ ರೈತರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿ ಅದು ಅವರೇ ಅವ್ನು ಸುಮ್ಮನೆ ಸೈನ್ ಮಾಡಿಸ್ತಾರೆ. ಇಂಥವು ಸಹ 100 ಕೇಸುಗಳು ಬುಕ್ ಮಾಡಿದ್ದಾರೆ ಇವಾಗಲೇ. ಇವಾಗ ಹೇಳಿದ್ನಲ್ಲ ನಿಮ್ಮ ತಿಳಿಸ ಹೆಣ್ಣು ಮಗು ಆಸ್ತಿ ಅವ್ರಿಗಿದೆ ಅದರಲ್ಲಿ. ಆಮೇಲಿಂದ ನಟರಾಜು ಅವ್ರ ತಂದೆ ತಾಯಿ ಅವ್ರಿಗೆ ಗೊತ್ತೇ ಇಲ್ಲ, ಅವರು ಅವನ್ನ ಕರ್ಕೊಂಡೋಗಿ ಸಂತೆಗೆ ಅಂತೆ ಅದು ಬರ್ಸ್ಕೊಂಡು ಅವ್ರಿಗೆ ವಾಪಸ್ ಕೇಳಿದ್ರು ಕೊಡ್ತಾ ಇಲ್ಲ. ಇವಾಗ ಯಾರಾದರೂ ಅವ್ರ ಸಪೋರ್ಟ್ ಇರ್ತಾರಲ್ಲ ಅವ್ರದ್ದು ವಾಪಸ್ಸು ಕೊಟ್ಟಿದ್ದಾರೆ.
ಇವಾಗ ಒಂದು ಕಾನೂನು ಮಾಡಿದ್ರೆ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಯಾರು ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಜಮೀನೂ ಬಿಟ್ಟು ಕೊಡ್ತಾರೆ, ಅವ್ರ ಕೆಲಸನೂ ಕೊಡ್ತಾರೆ, ಆಮೇಲೆ ಅವ್ರದ್ದೇನೋ ವೆಹಿಕಲ್ಸು ಅವ್ರಿಗೇನೇನು ಬೇಕೋ ಎಲ್ಲನೂ ವ್ಯವಸ್ಥೆ, ಅದು 4-5 ಜನನೇ. ಇದೆಲ್ಲ ಆಗ್ತಿರೋದ್ರಿಂದ ನನ್ನ ಅನಿಸಿಕೆ ಓವರಾಲು ಇವಾಗ ನೀವು ಹೆಂಗೋ ಬಂದಿದ್ದು ನಮ್ಮ ಅದೃಷ್ಟ ಅಂತ ತಿಳಿದಿದ್ದೀನಿ ನಾನು. ಆಮೇಲೆ ಈ ಒಂದು ಇದಕ್ಕೆ ನಮ್ಮ ಜಿಲ್ಲಾ ಇವರು ಯಾರು ನಮ್ಮ ರೈತ ಸಂಘದ ಇವರು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಆಮೇಲೆ ಅವ್ರ ಸಂಘ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರು ರೈತ ಸಂಘದವ್ರು ಬಂದಿದ್ದಾರೆ, ಶಿವಪ್ಪ ಅಂತ. ಇವತ್ತಿನ ದಿವಸ ಅದನ್ನು ನನಗೊಂದು ಖುಷಿನೇ. ನಮ್ಮೆಲ್ಲ ಕಡಿಮೆ ಆಗಬೇಕು. ರೈತರು ಕೇಳಿದ್ರೆ ಏನೋ ಅವರು ಮುಂದೆ ಮಾಡಬಾರ್ದು. ಇನ್ನು ಈ ಕೇಸು ಕಟ್ರೆಗಳು ಏನು ಇಟ್ಟಿದ್ದಾರೆ ಅದು ನಾವೇನು ಕೇಸುಗಳಿಗೆ ಎದುರೋದಿಲ್ಲ. ಸ್ವಾಭಿಮಾನದ ಜನ ನಾವು ಸಾಯೋದಕ್ಕೂ ರೆಡಿ ಇದ್ದೀವಿ. ಸ್ವಾಭಿಮಾನ ಬಿಟ್ಟು ನಾವೇನಾದ್ರು ಅನ್ಯಾಯ ಆಗುತ್ತೆ ಅಂದರೆ ನಾವು ಕೇಸುಗಳೆಲ್ಲ ಅವ್ರು ಏನು ಮಾಡಿದ್ರು ನಮ್ಮನ್ನು ಸಣ್ಣಗೆ ಮಾಡ್ಬೇಕಂತ ಅವ್ರ ಕೈಲಿ ಆಗೋದಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ನಾಲ್ಕು ನಾಡು ವ್ಯಾಪ್ತಿಯಲ್ಲಿ ಕಾಫಿ ಬೆಳೆಗಾರರು ತಮ್ಮ ತೋಟಕ್ಕೆ ನೀರಿನ ಮೂಲಗಳಿಂದ ನೀರು ಹಾಯಿಸಿ ಕಾಫಿ ಹೂ ಅರಳಿಸುತ್ತಿರುವುದು ಗಮನ ಸೆಳೆಯಿತು. ನಾಲ್ಕು ನಾಡು ವ್ಯಾಪ್ತಿಯಲ್ಲಿ ಕಾಫಿ ಬೆಳೆಗಾರರು ತಮ್ಮ ತೋಟಕ್ಕೆ ನೀರಿನ ಮೂಲಗಳಿಂದ ನೀರು ಹಾಯಿಸಿ ಕಾಫಿ ಹೂ ಅರಳಿಸುವಂತೆ ಗಮನಿಸಿದ್ದಾರೆ. ಇದೀಗ ಕಾಫಿಯ ಹೂಗಳು ಅರಳುವ ಸಮಯವಾಗಿರುವುದರಿಂದ ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿ ಅಲ್ಲಲ್ಲಿ ಕಾಫಿ ತೋಟಗಳಲ್ಲಿ ಹೂಗಳು ಅರಳಿ ಶ್ವೇತ ವೈಭವದಿಂದ ಕಂಗೊಳಿಸುತ್ತಿವೆ. ಬಹುತೇಕ ತೋಟಗಳಲ್ಲಿ ಕಾಫಿ ಕೊಯ್ಲು ಪೂರೈಸಿದ್ದು ಇದೀಗ ಮುಂದಿನ ವರ್ಷದ ಇಳುವರಿಗಾಗಿ ಹೂಗಳು ಸಿದ್ಧವಾಗಿವೆ. ಮಳೆಗಾಗಿ ಕಾತರಿಸುತ್ತಿವೆ. ನೀರಿನ ಮೂಲ ಉಳ್ಳವರು ಕೆರೆಯಿಂದ, ತೋಡುಗಳಿಂದ, ಹೊಳೆಗಳಿಂದ ನೀರು ಹಾಯಿಸಿ ಹೂ ಅರಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಉರಿ ಬಿಸಿಲಿನ ದಂಗೆಯ ಪ್ರಮಾಣ ಇರುತ್ತಿದ್ದು ನೀರಿನ ಮೂಲಗಳು ಬತ್ತಿ ಹೋಗುತ್ತಿವೆ. ಸಣ್ಣ ಮತ್ತು ಮಧ್ಯಮ ವರ್ಗದ ಬೆಳೆಗಾರರು ಮಳೆಗಾಗಿ ಕಾತರಿಸುತ್ತಿದ್ದಾರೆ. ಅಲ್ಲಲ್ಲಿ ದಟ್ಟಣೆಯ ಮೋಡಗಳು ಆವರಿಸುವ ದೃಶ್ಯಗಳು ಕಂಡು ಬಂದರು ಎಂದು ಮಳೆಯಾಗಿಲ್ಲ. ವಾರದ ಹಿಂದೆ ಕಕ್ಕಬ್ಬೆ ವ್ಯಾಪ್ತಿಯಲ್ಲಿ ವರ್ಷದ ಮೊದಲ ಮಳೆಯಾಗಿದ್ದು ಬೆಳೆಗಾರರಿಗೆ ಆಶಾಭಾವನೆ ಮೂಡಿಸಿದೆ. ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯ ವಾರ, ಮಾರ್ಚ್ ತಿಂಗಳಲ್ಲಿ ಮೊದಲ ಮಳೆ ಬರುವುದು ವಾಡಿಕೆ. ಇದು ಕಾಫಿ ಹೂ ಅರಳಿಸುವ ಸಹಕಾರಿ. ಇತ್ತೀಚೆಗೆ ಹೂ ಮಳೆ ಸರಿಯಾಗಿ ಆಗುತ್ತಿಲ್ಲ, ಉಷ್ಣಾಂಶವೂ ಏರಿದೆ. ಹಾಗಾಗಿ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತಾರೆ ಬೆಳೆಗಾರರು. ಕಳೆದ ವರ್ಷದ ಹೆಚ್ಚಿನ ತಾಪಮಾನದಿಂದಾಗಿ ಈ ವರ್ಷ ಬಹುತೇಕ ಬೆಳೆಗಾರರಿಗೆ ಕಾಫಿ ಇಳುವರಿ ಕಡಿಮೆಯಾಗಿದೆ. ಮುಂದಿನ ವರ್ಷ ಉತ್ತಮ ಬೆಳೆ ತೆಗೆಯುವ ನಿರೀಕ್ಷೆ ಬೆಳೆಗಾರರದ್ದು. ಇದಕ್ಕಾಗಿ ಈಗ ಅರಳುವ ಹೂಗಳು ಮುಂದಿನ ಇಳುವರಿಯ ದಿಕ್ಸೂಚಿಯಾಗಿದೆ. ಬೆಳೆಗಾರರು ಹೂ ಅರಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಾನು ಕಾರುಂದ ನಿವಾಸಿ ವ್ಯಾಪನ ಉದಯ ಅಂತ. ಈಗ ನನ್ನನ್ನು ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ಸಾಧಾರಣ ನೀರು ಇರುವವರೆಲ್ಲ ಅವರವರ ಸೌಕರ್ಯ ಅನುಸಾರವಾಗಿ ಗಂಟೆಗೆ 4 ಗಂಟೆಗೆ 3 ಗಂಟೆವರೆಗೆ ಹೊಡಿತಾರೆ, ಒಂದೊಂದು ಶಿಫ್ಟ್ ಲೆಕ್ಕದಲ್ಲಿ. ನೀರು ಸ್ವಲ್ಪ ಅಭಾವ ಇದ್ದವರು ಬಾಡಿಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಈಗ ಕಾಫಿಗೆ ಅತಿಗೆ ರೇಟ್ ಬಂದಿದ್ದರಿಂದ ಎಲ್ಲರೂ ನೀರನ್ನು ಅವಲಂಬಿಸುತ್ತಾರೆ. ಮಳೆಯನ್ನು ಯಾರು ಆಶ್ರಯಿಸುವುದಿಲ್ಲ. ನೀರು ಕಮ್ಮಿ ಇದ್ದವರು ಬಾಡಿಗೆಗೆ ಹೋಗಿ ಬಾಡಿಗೆ ಪಡೆದುಕೊಳ್ತಾರೆ. ಬಾಡಿಗೆ ಅಂದರೆ ಅದು ಮೋಟ್ರ್ ಇದ್ರ ಮೇಲೆ, ಕೆಪಾಸಿಟಿ ಮೇಲೆ 16 HP 2 ಸ್ಕಿಪ್ಪರ್ ಹಾಕ್ತಾರೆ. 20 ಡೀಸರ್ ಅದಕ್ಕೆ ಸರಿಯಾದ ಅದಕ್ಕೆ ಹಾಕ್ಕೊಳ್ತಾರೆ. ಮತ್ತು ಇನ್ನೂ ದೊಡ್ಡ ಹೊಳೆಯ ವ್ಯವಸ್ಥೆ ಹೊಳೆಗೆ ಅಲ್ಲಿ ಸ್ವಲ್ಪ ದೊಡ್ಡ ಮಿಷಿನ್ ಹಾಕ್ಕೊಂಡು ಅವ್ರು ನೀರನ್ನು ಮಾತ್ರ ಮಾಡ್ಕೊಳ್ತಾರೆ. ದೊಡ್ಡ ತೋಟದವರು ದೊಡ್ಡ ಮಿಷಿನ್ ಇಟ್ಕೊಂಡ್ರೆ ಚಿಕ್ಕ ಮೋಟ್ರ್ ಇಟ್ಕೊಂಡು ಹೊಡ್ಕೊಳ್ತಾರೆ. ಈ ರೀತಿ ಕಾಫಿಯ ಪ್ರಾಯ ಜಾಸ್ತಿ ಆದ್ದರಿಂದ ಎಲ್ಲರೂ ನೀರನ್ನೇ ಹೊಳೆ ನೀರು, ಕೆರೆ ನೀರನ್ನು ಅವಲಂಬಿಸಿರ್ತಾರೆ. ಮಳೆನೇ ಯಾರು ಕಾಯ್ತಿಲ್ಲ. ಮಳೆಯೂ ಸ್ವಲ್ಪ ದೂರ ಆದ ಕಾರಣ ಎಲ್ಲರೂ ಹೊಳೆ ನೀರನ್ನು ಅವಲಂಬಿಸ್ತಾರೆ. ನಾನು ನಾಪುರ್ ಗ್ರಾಮದ ನಿವಾಸಿ ರವೀಂದ್ರ NS ಅಂತೇಳಿ. ನಮ್ಮಲ್ಲಿ ಒಂದು ಸಣ್ಣ ಕೆರೆ ಇದೆ. ಆ ಕೆರೆಯಿಂದ ಕಾಫಿ ತೋಟಕ್ಕೆ ನೀರು ಹಾಯಿಸಿದ್ದೇನೆ. ಆದರೆ ಪ್ರಸ್ತುತ ಈಗ ನೀರಿನ ಅಭಾವ, ನೀರಿಲ್ಲ. ತೋಟಕ್ಕೆ ನೀರು ಹಾಯಿಸ ನಿಲ್ಲಿಸಿದ್ದೇನೆ. ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮದೊಳಗೆ ಕೆಲವು ಜನರು ತೋಟಕ್ಕೆ ನೀರು ಹಾಯಿಸ್ತಾ ಇದ್ದಾರೆ. ಮುಂದಿನ ಬೆಳೆ ನಿರೀಕ್ಷೆಗಾಗಿ ನೀರು ಹಾಯಿಸಲೇಬೇಕು. ಮಳೆ ಇಲ್ಲ, ಮಳೆ ತುಂಬ ದೂರ ಹೋಗಿದೆ. ಮಳೆ ಇವತ್ತು 100% ಹೇಳ್ತಾರೆ, ಪುನಃ ನಾಳೆ ಬೆಳಿಗ್ಗೆ ನೋಡುವಾಗ ಪುನಃ 6% ಹೇಳ್ತಾರೆ. ಹಾಗಾಗಿ ಮಳೆಯ ಅಭಾವ ತುಂಬ ಕಮ್ಮಿ ಇದೆ. ಉಷ್ಣ ಜಾಸ್ತಿ ಏರ್ತಾ ಉಂಟು. ಎಲ್ಲ ತೋಡು ಬಾವಿ ಎಲ್ಲ ಬರ್ತಾ ಇದೆ. ಕುಡಿಯೋಕ್ಕೆ ನೀರಿಗೂ ಕಷ್ಟ ಆಗ್ತಾ ಇದೆ. ಈಗ ನಾನು ಡಾಕ್ಟರ್ ಸಣ್ಣಹೊಂಡ ಕಾವೇರಪ್ಪ, ಮಾಜಿ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕ, ನಾಪುರ್ನ ನಿವಾಸಿಯಾಗಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾಫಿ ಹೂಮಳೆ ಸಂದರ್ಭ. ಕಳೆದ ವರ್ಷ ಜನವರಿಯಲ್ಲೇ ಸ್ವಲ್ಪ ಮಳೆ ಬಂದು ಹೂ ಬಂದು ಬ್ಯಾಕಿಂಗ್ ಸೌಕರ್ಯ ಇಲ್ಲದೆ ಭಾಳಷ್ಟು ಫಸಲು ನಾಶವಾಯಿತು. ಅಲ್ಲಿಂದ ಹಂತ ಹಂತವಾಗಿ ಮಳೆ ಬಂದು ಕೂಡ ಒಂದು ಉತ್ತಮ ಬೆಳೆ ಸಿಗಲಿಲ್ಲ. ಬೆಳೆ ಇದ್ದಾಗ ರೈತರಿಗೆ ಬೆಳೆ ಇಲ್ಲ. ಈ ರೀತಿ ಸಂಕಷ್ಟದಲ್ಲಿದ್ದೇವೆ. ಈ ವರ್ಷ
ಅದೃಷ್ಟವಶಾತ್ ಇಷ್ಟರವರೆಗೆ ಮಳೆ ಬರಲಿಲ್ಲ. ಈ ವಿಭಾಗದಲ್ಲಿ ನಾಲ್ನಾಡು ವಿಭಾಗದಲ್ಲಿ ಕಕ್ಕಬ್ಬೆ ಕುಂಜಲದಲ್ಲಿ ಮಾತ್ರ 1-1.5 ಇಂಚು ಮಳೆ ಬಿದ್ದಿದೆ. ಅವರಿಗೆ ಚೆನ್ನಾಗಿದೆ. ಅವರು ಇನ್ನು 18 ದಿನದಲ್ಲಿ ಪುನಃ ನೀರು ಬ್ಯಾಕಿಂಗ್ ಕೊಡ್ತಿದ್ರೆ ಅವರ ಕಾಫಿ ಬೆಳೆ ಕೂಡ ಹಾಳಾಗುತ್ತೆ. ಮತ್ತು ಈ ಕಕ್ಕಬ್ಬೆ ಹಾಗೂ ಕುಂಜಲ ಇದರ ಆಸ್ಪಾಸಿನಲ್ಲಿ 10-15 ಸೆಂಟು ಮಳೆ ಹೊಡೆದು ಅವರು ಪಾಪ ಭಾಳ ಕಷ್ಟದಲ್ಲಿದ್ದಾರೆ. ಈಗ ಒಡನೆ ಮಳೆ ಹೊಡೆದ್ರಿಂದ ಅವರಿಗೆ ನೀರು ಹಾಯಿಸಲು ಕೂಡ ಕಷ್ಟವಾಗಿದೆ. ಮತ್ತು ಈ ವರ್ಷ ಇನ್ನೂ ಮಳೆ ಬರಲಿಲ್ಲ. ಉತ್ತಮ ಮಳೆ ಬರಲಿಕ್ಕೆ ಹೇಳೋದೇ ನಮ್ಮೆಲ್ಲರ ಒಂದು ಆಶಯ. ಮತ್ತು ಈಗ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಆಗ್ತಾಯಿದೆ. ಭಾಳಷ್ಟು ಜನರಿಗೆ ಈ ನೀರಿನ ವ್ಯವಸ್ಥೆ ಇಲ್ಲ. ಅವರು ಮಳೆಯನ್ನೇ ನಂಬಿ ತಮ್ಮ ಕೃಷಿಯನ್ನು ಮಾಡಬೇಕಾಗ್ತದೆ. ಮತ್ತು ಕೆರೆಯಲ್ಲಿ ನೀರು ಇರುವವರು ಈಗ ನೀರು ಹಾರಿಸ್ತಾ ಇದ್ದಾರೆ. ಅವರಿಗೆ ಭಾಳಷ್ಟು ಜನರ ಹತ್ರ ಸ್ವಂತ ಸ್ಪ್ರಿಂಕ್ಲರ್ ಸೆಟ್ ಇಲ್ಲ. ಅವರು ಬಾಡಿಗೆಗೆ ನೀರು ಹಾಯಿಸ್ತಾ ಇದ್ದಾರೆ. ಒಂದು ಶಿಫ್ಟಿಗೆ ಅಂದರೆ 4 ಗಂಟೆಗೆ 6,000ರಿಂದ 6,500ವರೆಗೆ ಬಾಡಿಗೆ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಈಗ ಬೆಲೆ ಇರೋದರಿಂದ ಯಾಕೆಂತೇಳಿದ್ರೆ ಕಾಫಿ ಕೃಷಿಯಲ್ಲಿ ಈ ಬ್ಲಾಸಮ್ಸ್ ಅವ್ರ ಒಂದು ಪ್ರಮುಖ ಒಂದು ಘಟ್ಟ. ಯಾಕೆಂತೇಳಿದ್ರೆ ಈ ಬ್ಲಾಸಮ್ಸ್ ಅವ್ರು ಹೂಮಳೆ ಸರಿಯಾಗಿ ಬರೆದಿದ್ದರೆ ಈ ಇಡೀ ವರ್ಷದ ಕಾಫಿ ನಷ್ಟ ಆಗ್ತದೆ. ಯಾಕೆಂತೇಳಿದ್ರೆ ಅದು ಒಂದು ಸಲ ಹೂವಾಗಿ ಅರ್ಧದಲ್ಲೇ ಅಳದೆ ಹೋದರೆ ಅದಕ್ಕೆ ಪರಿಹಾರ ಇಲ್ಲ. ಇಡೀ ವರ್ಷದ ಬೆಳೆ ನಾಶ ತಿಳ್ಕೊಬೋದು. ಹಾಗೆ ಈಗ ಕೆಲವರು ನದಿಗಳಿಂದ ನೀರು ಹರಿಸ್ತಾ ಇದ್ದಾರೆ. ಆದರೆ ಈ ವರ್ಷ ಈ ಮಳೆ ನೀರಿನ ಅಭಾವ ಇರೋದರಿಂದ ಅದು ಕೂಡ ಮುಂದಿನ ದಿನಗಳಿಗೆ ಕಷ್ಟ ಆಗ್ಬೋದು. ಸರ್ಕಾರ ಅದಕ್ಕೆ ಅಡೆತಡೆ ಮಾಡ್ಬೋದು. ಆದರೆ ನಾನು ಹೊರಗಿನ ಬೆಳೆಗಾರರ ಪರವಾಗಿ ಸರ್ಕಾರವನ್ನು ಜಿಲ್ಲಾಡಳಿತವನ್ನು ಕೇಳ್ಕೊಳ್ತಿದ್ದರೆ ನಮ್ಮ ಕೊಡಗಿನ ಕಾವೇರಿ ನೀರು ಇಡೀ ದಕ್ಷಿಣದ ಜಿಲ್ಲೆಗಳಿಗೆ, ತಮಿಳುನಾಡಿಗೆ, ಮುಖ್ಯವಾಗಿ ಮೈಸೂರು ಮಂಡ್ಯ ಜಿಲ್ಲೆಗಳಿಗೆ ನಿರಂತರವಾಗಿ ನೀರು ಕೊಡ್ತಿದೆ. ನಮ್ಮ ನೀರಿಂದ ಅವರು ತಮ್ಮ ಬೆಳೆಯನ್ನು ಸಮೃದ್ಧಿಯಾಗಿ ಬೆಳೆದು ಲಾಭ ಪಡೀತಾ ಇದ್ದಾರೆ. ಬೆಂಗಳೂರಿಗೂ ಕುಡಿಯುವ ನೀರು ಕೊಡ್ತಾ ಇದೆ. ಆದರೆ ನಾವು ಕೇಳೋದಕ್ಕೆ ನಾವು ವರ್ಷದಲ್ಲಿ 1-1.5 ತಿಂಗಳು ಮಾತ್ರ ಈ ತೋಟಕ್ಕೆ ನೀರು ಹಾಯಿಸಲು ನಾವು ಕಾವೇರಿ ನೀರನ್ನು ಉಪಯೋಗಿಸ್ತೇವೆ. ದಯವಿಟ್ಟು ಇದಕ್ಕೆ ಸರ್ಕಾರ ಇಷ್ಟರವರೆಗೆ ಯಾವುದೇ ತೊಂದರೆ ಮಾಡಿಲ್ಲ. ಈ ವರ್ಷ ಕೂಡ ಬೆಳೆಗಾರರಿಗೆ ತೊಂದರೆ ಮಾಡದೆ ಅವರು ಸ್ಪ್ರಿಂಕ್ಲರ್ಗೆ 1-1.5 ತಿಂಗಳು ಮಳೆ ಬಂದರೆ ಅದು ಕೂಡ ಬೇಡ, ಈ ಒಂದು ಸೌಲಭ್ಯಕ್ಕೆ ಸರ್ಕಾರ ಸಹಕರಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಮುಖ್ಯವಾಗಿ ಈಗ ಈ ವರ್ಷ ಮಳೆ ಲೇಟ್ ಆಗಿದ್ದರಿಂದ ಒಂದು ಆಶಾಭಾವನೆ, ಈ ವರ್ಷ ಏಪ್ರಿಲ್ ಮೇಯಲ್ಲಿ ಉತ್ತಮ ಮಳೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಮಳೆ ಈಗ ಲೇಟ್ ಆಗಿದ್ದರಿಂದ ಇವಾಗ ಮಳೆ ಬಂದು ಹೂವು ಹರಳಿದರೆ ಅದಕ್ಕೆ ಬ್ಯಾಕಿಂಗ್ ಆಗಿ ಕೂಡ ಪೂರಕ ಮಳೆ ಸಿಗ್ಬೋದು ಅಂತೇಳಿ ನಾವು ದೇವರಲ್ಲಿ ಬೇಡ್ತಾ ಇದ್ದೇವೆ. ಕಾಫಿಗೆ ಉತ್ತಮ ಬೆಲೆ ಇದೆ. ಆದರೆ ಬೆಳೆ ಏನಾಗುತ್ತೆ ಅಂತ ಹೇಳೋದು ಆ ದೇವರ ಮೇಲೆ ಇದೆ. ಈ ಕಾಫಿ ಉದ್ಯಮಕ್ಕೆ ಮುಖ್ಯವಾಗಿ ಈ ನೀರಿನ ಒಂದು ಸೌಲಭ್ಯ ಇಲ್ಲದಿರುವುದು ಕಷ್ಟ. ಯಾಕಂತೇಳಿದ್ರೆ ಈಗ ಕೆಲವರು ಕೆರೆ ಇದೆ, ಆದರೆ ಈಗ ನೀರು ಕೊಟ್ಟರೆ ಮಳೆ ಬರದಿದ್ದರೆ ಪುನಃ ಬ್ಯಾಕಿಂಗ್ ಕೊಡಬೇಕಂತ ಹೇಳಿದ್ರೆ ಅಷ್ಟರವರೆಗೆ ಈ ಬಿಸಿಲಿನ ಧಗೆಯಿಂದ ಆ ನೀರು ಕೂಡ ಕಣ್ಮರೆಯಾಗುತ್ತೆ. ಅಂತೂ ಕಾಫಿ ಬೆಳೆಗಾರನ ಸ್ಥಿತಿ ನಿಜಕ್ಕೂ ಚಿಂತಾಜನಕ. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಮಧ್ಯಾಹ್ನ 12:45ಕ್ಕೆ ಸರಿಯಾಗಿ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಕರ್ನಲ್ ಡಾಕ್ಟರ್ ಯುಎಸ್ ಅಶೋಕ್, ನಾಗಮಂಗಲ ಡಿವೈಎಸ್ಪಿ ಪಿ ಚೆಲುವರಾಜು, ಆರ್ಟಿಒ ಮಲ್ಲಿಕಾರ್ಜುನ್, ಪುರಸಭೆ ಅಧ್ಯಕ್ಷರಾದ ಪಂಕಜ ಹಾಗೂ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಶೋಕ್ ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೆರೆದಿದ್ದ ಭಕ್ತಾದಿಗಳನ್ನ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ್, ಜಾತ್ರೆ, ಉತ್ಸವಗಳು ಹಾಗೂ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸಿದಾಗ ಪರಸ್ಪರ ಬಾಂಧವ್ಯ ವೃದ್ಧಿಯಾಗುವ ಜೊತೆಗೆ ಸಹೋದರತೆ, ಸಹಬಾಳ್ವೆ ಹೆಚ್ಚಾಗಿ ಪ್ರೀತಿ, ವಿಶ್ವಾಸ ಇಮ್ಮಡಿಯಾಗುತ್ತದೆ ಎಂದರು. ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ, ಸಬ್ ಇನ್ಸ್ಪೆಕ್ಟರ್ ಸುನಿಲ್, ಪುರಸಭೆ ಉಪಾಧ್ಯಕ್ಷರಾದ ಗಾಯತ್ರಿ, ಸೌಭಾಗ್ಯ, ಲೋಕೇಶ್, ಪುಟ್ಟರಾಜು, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ,
ಹರೀಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಕುರುಹಿನ ಶೆಟ್ಟಿ ಸಮಾಜದ ಬಂಧುಗಳು ಜಾತ್ರೆಗೆ ಆಗಮಿಸಿದ್ದ ಭಕ್ತರಿಗೆ ಮಜ್ಜಿಗೆ, ಪಾನಕ, ಪುಳಿಯೋಗರೆ ಪ್ರಸಾದ ವಿತರಿಸಿದರು. ಹಣ್ಣು, ಜವನ, ಕಡ್ಲೆಪುರಿ, ಬಿಂಡು ಬತಾಸು, ಜಿಲೇಬಿ ಸೇರಿದಂತೆ ಸಿಹಿ ತಿಂಡಿಗಳ ವ್ಯಾಪಾರ ಭರ್ಜರಿಯಾಗಿ ನಡೆಯಿತು. ಏನಿಲ್ಲ, ಈ ದಿನ ಹೊಸಗೊಳಲು ಲಕ್ಷ್ಮೀನಾರಾಯಣ ಜಾತ್ರಾ ಮಹೋತ್ಸವಕ್ಕೆ ಬಂದೆ. ದೇವ್ರ ದರ್ಶನ ಆಯಿತು, ಮತ್ತು ರಥನೂ ಸಹ ಎಳೆಯಲಿಕ್ಕೆ ಅವಕಾಶ ಸಿಕ್ತು. ತುಂಬ ಖುಷಿ ಆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ವಿಶ್ವವಿದ್ಯಾಲಯವನ್ನ ಮುಚ್ಚುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿದರು. ಪಾವಗಡ ತಾಲೂಕಿನಲ್ಲಿ ಸೋಲಾರ್ ಕಂಪನಿಗಳ ದೌರ್ಜನ್ಯ ರೈತರ ಮೇಲೆ ಹೆಚ್ಚಾಗುತ್ತಿದ್ದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಸಂಗತಿ. KR ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.